ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ 14ನೇ ಅವಧಿಯ ಉಪನ್ಯಾಸಕ್ಕೆ ಸ್ವಾಗತ. ಈ ದಿನ ನಾವು ಮಾಸ್ ಮೀಡಿಯಾ ಆ್ಯಂಡ್ ಕಮ್ಯುನಿಕೇಷನ್ ಅಂತಂದರೆ ಸಂವಹನ ಮತ್ತು ಸಮೂಹ ಮಾಧ್ಯಮ ಈ ವಿಚಾರದ ಬದಲಿ ಇಂದಿನ ಒಂದು ಟಾಪಿಕ್ ಏನು ಅಂತಂದರೆ ವಿಷಯ ಸೋಷಾಲಜಿಕಲ್ ಪರ್ಸ್ಪೆಕ್ಟಿವ್ಸ್ ಅಂತಂದರೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅನ್ನೋ ವಿಚಾರದ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಸಮಾಜಶಾಸ್ತ್ರಜ್ಞರು ಏನು ಹೇಳ್ತಾರೆ, ಈ ಅವರ ದೃಷ್ಟಿಕೋನಗಳೇನು, ಈ ಒಂದು ಸಮೂಹ ಮಾಧ್ಯಮ ಬಹಳ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದರೆ ಅದನ್ನು ಯಾವ ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಅನ್ನೋ ವಿಚಾರವನ್ನು ನಾವಿಲ್ಲಿ ಮೊದಲನೇದಾಗಿ ನೋಡಬೇಕಾಗಿದೆ. ಸಮಾಜಶಾಸ್ತ್ರ ಒಂದು ವಿಜ್ಞಾನವಾಗಿ ಯಾವ ಒಂದು ವಿಚಾರವನ್ನು ಅಧ್ಯಯನ ಮಾಡಬೇಕು ಮತ್ತು ಅಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳೇನು, ಅಂದರೆ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳೇನು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ತೀವ್ರಗತಿಯಾದಂತಹ ಬದಲಾವಣೆ ಡೈನಾಮಿಕ್ಸ್ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನಾವು ನೋಡ್ತೀವಿ. ಅದು ಸೈದ್ಧಾಂತಿಕ ದೃಷ್ಟಿಕೋನಗಳಿಂದನೇ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಸಮಾಜಶಾಸ್ತ್ರದ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣ. ಸೊ 3 ವಿಚಾರಗಳು ಏನಿಲ್ಲಿ ನೋಡೋದು ಅನ್ನೋದಕ್ಕೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಮನುಷ್ಯರಲ್ಲಿ ಅಂದರೆ ಜನರಲ್ಲಿ ಆಗ್ತಾ ಇರ್ತಕ್ಕಂತಹ ಬದಲಾವಣೆಗಳು ಮತ್ತು ಅದರ ಮಹತ್ವವನ್ನು ತಿಳಿಯಲು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು. ಸೊ ವಾಟ್ ಆರ್ ದ ವೇರಿಯಸ್ ಟೈಪ್ಸ್ ಆಫ್ ಇಂಟ್ರೆಸ್ಟ್ ದಟ್ ಪೀಪಲ್ ಆರ್ ಶೋಯಿಂಗ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಾಟ್ ಆರ್ ದ ಚೇಂಜಸ್ ದಟ್ ಪೀಪಲ್ ಆರ್ ಸ್ವಿಚಿಂಗ್ ಆನ್ ಫ್ರಮ್ ದೇರ್ ಹ್ಯಾಬಿಟ್ಸ್. ದಟ್ ಈಸ್ ನೋ ಹ್ಯಾಬಿಟ್ ವಿಲ್ ಬಿ ಎನ್ ಎ ವೆರಿ prolongedly practiced, but it will be changing from time to time. And at the same time, sociologists have developed 3 perspectives to examine the impact of the mass media and their changes is their usage pattern, means what kind of programs they view and what is their opinion about this particular perspectives are the things that we are going to look today here. Okay, so ಇಲ್ಲಿ ನೋಡಿ ಹೇಳ್ತಾರೆ, ಸಮಾಜಶಾಸ್ತ್ರಜ್ಞರು ಅಭಿವೃದ್ಧಿಪಡಿಸಿದ 3 ದೃಷ್ಟಿಕೋನಗಳು ಯಾವ್ಯಾವುದು? ಕ್ರಿಯಾತ್ಮಕ ದೃಷ್ಟಿಕೋನ, ಸಂಘರ್ಷದ ದೃಷ್ಟಿಕೋನ ಮತ್ತು ಸಂವಾದಾತ್ಮಕ ದೃಷ್ಟಿಕೋನ ಅಂತ. ದ ಸೋಷಾಲಜಿಸ್ಟ್ ಹ್ಯಾವ್ ಡೆವಲಪ್ಡ್ 3 ಪರ್ಸ್ಪೆಕ್ಟಿವ್ಸ್, ದಟ್ ಈಸ್ ಫಂಕ್ಷನಲಿಸ್ಟಿಕ್ ವ್ಯೂ, ಕಾನ್ಫ್ಲಿಕ್ಟ್ ವ್ಯೂ ಆ್ಯಂಡ್ ಇಂಟರಾಕ್ಷನಿಸ್ಟ್ ವ್ಯೂ. ಮೊದಲನೇದಾಗಿ ನಾವು ನೋಡೋದು ಇಲ್ಲಿ ಯಾವುದನ್ನು ನೋಡಬೇಕು ಅಂತಂದರೆ ಕ್ರಿಯಾತ್ಮಕ ದೃಷ್ಟಿಕೋನವನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕು. ಈ ಒಂದು ಕ್ರಿಯಾತ್ಮಕ ದೃಷ್ಟಿಕೋನ ಸಮಾಜಶಾಸ್ತ್ರದಲ್ಲಿ ಬಹು ಯಶಸ್ವಿಯಾಗಿರ್ತಕ್ಕಂತಹ ಒಂದು ಸೈದ್ಧಾಂತಿಕ ದೃಷ್ಟಿಕೋನ. ಯಾಕೆ ಅಂತಂದರೆ ಸಮಾಜಶಾಸ್ತ್ರದ ಉಗಮವಾದಾಗಲಿಂದನೂ ಸಹ ಮತ್ತು ಪ್ರಮುಖವಾಗಿರ್ತಕ್ಕಂತಹ ಸಮಾಜಶಾಸ್ತ್ರಜ್ಞರು ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಒಲವನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ ಮತ್ತು ಇದು ಬಹಳ ಸಮಂಜಸವೂ ಆಗಿದೆ. ಕಾರಣ ಏನು ಅಂತಂದರೆ ಕಾರ್ಯಾತ್ಮಕ ಸಿದ್ಧಾಂತ ನೈಜತೆಗೆ ಬಹಳ ಹತ್ತಿರದಲ್ಲಿದೆ. ಇದರ ಪ್ರಕಾರ ಸಮಾಜದ ವಿವಿಧ ಭಾಗಗಳು ಅದರ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ರಚಿಸಲಾದ ವಿಧಾನವನ್ನು ಒತ್ತಿ ಹೇಳುವ ವಿಚಾರಗಳಾಗಿವೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಮಾಜದ ವಿವಿಧ ಭಾಗಗಳು ಅಂತಂದರೆ ಯಾವ್ದು ಬರುತ್ತೆ? ಅದರಲ್ಲಿ ಕುಟುಂಬ ಇರುತ್ತೆ, ಧರ್ಮ ಇರುತ್ತೆ, ಶಿಕ್ಷಣವಿರುತ್ತೆ, ಹಾಗೆ ವಿವಿಧ ರೀತಿಯಾದಂತಹ ನೌಕರ ಸ್ತರವಿನ್ಯಾಸಗಳಿರುತ್ತೆ. ಇವೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಮನುಷ್ಯನನ್ನು ಒಬ್ಬ ವ್ಯಕ್ತಿಯನ್ನಾಗಿ ಮಾಡಲು ಹಾಗೂ ಸಮಾಜದ ಒಂದು ವ್ಯವಸ್ಥೆಯನ್ನು ಸದೃಢವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಬಹಳ ಹೆಲ್ಪ್ ಮಾಡುತ್ತದೆ. ಅಂತಂದರೆ ಇದು ಒಂದು ಒತ್ತಾಸೆಯನ್ನು ನೀಡುತ್ತದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಈ ಒಂದು ಕ್ರಿಯಾತ್ಮಕ ದೃಷ್ಟಿಕೋನದ ಪ್ರವರ್ತಕರು ಯಾರು, ಯಾವ್ಯಾವ ಚಿಂತಕರೆಲ್ಲ ಈ ಒಂದು ಕ್ರಿಯಾತ್ಮಕ ದೃಷ್ಟಿಕೋನವನ್ನು ಹೊಂದಿದ್ದರು ಅಥವಾ ಇದನ್ನು ಹೆಚ್ಚಾಗಿ ಬೆಂಬಲಿಸಿದರು ಅಂತಂದರೆ ಮೊದಲನೇದಾಗಿ ಆಗಸ್ಟ್ ಕಾಂಟ್, ಹರ್ಬರ್ಟ್ ಸ್ಪೆನ್ಸರ್, ಎಮೈಲ್ ಡರ್ಕೀಮ್, ಮ್ಯಾಕ್ಸ್ ವೆಬರ್, ರಾಬರ್ಟ್ ಮರ್ಟನ್, ಟಾಲ್ಕಾಟ್ ಪಾರ್ಸನ್ಸ್, ಹೀಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ವಿಚಾರಗಳನ್ನು ಇವರು ಹೇಳ್ತಾರೆ. ಇವರೆಲ್ಲ ದೃಷ್ಟಿಕೋನ ಸಹ ಕ್ರಿಯಾತ್ಮಕ ದೃಷ್ಟಿಕೋನವೇ ಆಗಿತ್ತು. ಹಾಗೆ ಲಡ್ವಿಗ್ ಗಂಪ್ಲವಿಟ್ಸ್, ಲೆಸ್ಟರ್ ವಾರ್ಡ್ ಇವರು ಸಹ ಈ ಒಂದು ಗುಂಪಿಗೆ ಬರ್ತಾರೆ. ಇವರೆಲ್ಲರೂ ಸಹ ಸಮಾಜಶಾಸ್ತ್ರಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಷ್ಟೇ ಅಲ್ದಿರ ಇವರೇ ಹೇಳೋ ಪ್ರಕಾರ ಸಮಾಜದಲ್ಲಿರ್ತಕ್ಕಂಥ ಈ ಸಣ್ಣ ಸಣ್ಣ ಬಿಡಿ ಭಾಗಗಳು ಅಂಶಗಳೇನಾಗುತ್ತೆ ಅಂತಂದರೆ ಒಂದು ಮಹಾವ್ಯವಸ್ಥೆಗೆ ದಾರಿ ಮಾಡಿಕೊಡುತ್ತೆ ಅಂತ. ಒಮ್ಮೆ ಯೋಚನೆ ಮಾಡಿ ನೋಡಿ, ಸಮಾಜಶಾಸ್ತ್ರದ ದ್ವಿತೀಯ ಪಿತಾಮಹ ನೆನೆಸಿಕೊಂಡಿರ್ತಕ್ಕಂತಹ ಹರ್ಬರ್ಟ್ ಸ್ಪೆನ್ಸರ್ ಅವರ ಸಿದ್ಧಾಂತವನ್ನು ನಾವು ಒಮ್ಮೆ ನೋಡಿದಾಗ ಅಥವಾ ಅವಲೋಕನ ಮಾಡಿದಾಗ
ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಚಾರಧಾರೆಗಳು ನಮಗೆ ಬಹಳ ಸಮಂಜಸ ಅನಿಸುತ್ತೆ. ಅವರು ಒಂದು ಜೀವಿಗೆ ಇದನ್ನು ಹೋಲಿಕೆಯನ್ನು ಕೊಡ್ತಾರೆ, ಸಮಾಜವನ್ನು. ಆ ಜೀವಿ ಹೇಗೆ ಹುಟ್ಟಿದಾಗ ಬಹಳ ಚಲನಗಾತ್ರದಲ್ಲಿದ್ದು ಕಾಲಾಂತರದಲ್ಲಿ ಅದು ತನ್ನ ಬೆಳವಣಿಗೆಯನ್ನು ಪಡ್ಕೊಂಡು ಆ ಬೆಳವಣಿಗೆಯಿಂದ ಏನಾಗುತ್ತೆ ಅಂತಂದರೆ ಒಂದು ಸಂಕೀರ್ಣ ವ್ಯವಸ್ಥೆ ಹತ್ರ ಸಾಗಿ ಅದರಲ್ಲಿರ್ತಕ್ಕಂತಹ ದೇಹದ ಇತರ ಸಣ್ಣ ಸಣ್ಣ ಅಂಗಗಳು ಆ ಜೀವಿಯ ಉಗಮಕ್ಕೆ ಮತ್ತು ಆ ಜೀವಿಯ ಒಂದು ಉತ್ತುಂಗಕ್ಕೆ ಮತ್ತು ಆ ಜೀವಿತಾವಧಿಯಲ್ಲಿ ಹೇಗೆ ಅದು ಬಾಳಬೇಕು ಅನ್ನೋದಕ್ಕೆ ಈ ಸಣ್ಣ ಸಣ್ಣ ಅಂಗಗಳು ಹೇಗೆ ಅವುಗೆ ಒತ್ತಾಸೆಯಾಗಿ ನಿಲ್ತವೋ ಸಮಾಜವೂ ಸಹ ಹಾಗೆಯೇ ಅಂತ ಅಂದ್ಬಿಟ್ಟು ಜೀವಿಗೆ ಒಂದು ಹೋಲಿಕೆಯನ್ನು ಕೊಡ್ತಾರೆ. ಇದನ್ನು ನಾವು ಜೈವಿಕ ಸಾದೃಶ್ಯ ಸಿದ್ಧಾಂತ ಅಂತ ನಾವೀಗಾಗಲೇ ನೋಡಿದ್ದೀವಿ. ಸೊ ಈ ಕ್ರಿಯಾತ್ಮಕ ದೃಷ್ಟಿಕೋನ ಕೂಡ ಇದೇ ಥರ ಇದೆ. ಸೊ ಡರ್ಕಿಮ್ರವರು ಅಷ್ಟೇ ಸಾಲಿಡ್ಯಾರಿಟಿ ಅಂತ ಒಂದು ಹೇಳ್ತಾರೆ, ಅಂದರೆ ಸ್ಥಿರತೆ ಅಂತ. ಸಮಾಜದಲ್ಲಿ ಒಂದು ಸ್ಥಿರತೆ ಇರಬೇಕಾದರೆ ಅಲ್ಲೇನಿರಬೇಕು ಅಂತಂದರೆ ಸಾಲಿಡ್ಯಾರಿಟಿ ಇರಬೇಕು ಅಂತ ಹೇಳ್ತಾರೆ. ಸಾಲಿಡ್ಯಾರಿಟಿ ಅಂತಂದರೆ ಸ್ಥಿರತೆ ಅಂತಲೇ ಮತ್ತೆ ಅರ್ಥ ಬರುತ್ತೆ. ಸೊ ಸಾಲಿಡ್ಯಾರಿಟಿ ಅಂತಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂತಹ ಎಲ್ಲರೂ ಮತ್ತೊಬ್ಬರಿಗೆ ಬೆಂಬಲವಾಗಿ ನಿಂತು ಕೂಡಿ ಕೆಲಸ ಮಾಡಿದಾಗ ಮಾತ್ರ ಒಂದು ವ್ಯವಸ್ಥೆ ಸರಿಯಾಗಿ ಹೋಗುತ್ತೆ. ಅದನ್ನು ನೀವು ಅವರ ಆರ್ಗ್ಯಾನಿಕ್ ಸಾಲಿಡ್ಯಾರಿಟಿ, ಮೆಕ್ಯಾನಿಕ್ ಸಾಲಿಡ್ಯಾರಿಟಿ ಅಂತ ಏನಿದೆ ಅದರ ಒಂದು ವಿಚಾರಗಳನ್ನು ನೀವು ಅವಲೋಕನ ಮಾಡಿದಾಗ ನಿಮ್ಗೆ ಅದರ ಬಗ್ಗೆ ಗೊತ್ತಾಗುತ್ತೆ. ಸೊ ಹೀಗೆ ಈ ಎಲ್ಲ ವಿಚಾರಗಳು ಸಹ ಈ ಒಂದು ಕ್ರಿಯಾತ್ಮಕ ದೃಷ್ಟಿಕೋನಕ್ಕೆ ಹೆಚ್ಚಿನ ಇಂಬನ್ನು ನೀಡೋದ್ರ ಜೊತೆಗೆ ಇದು ಸಮಾಜನಷ್ಟೇ ಅಲ್ಲ, ಸಮಾಜದಲ್ಲಿರ್ತಕ್ಕಂತಹ ಒಂದು ಸಮೂಹ ಮಾಧ್ಯಮ ಮತ್ತು ಸಂವಹನಕ್ಕೂ ಕೂಡ ಈ ಒಂದು ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳುವುದು ಬಹಳ ಸಮಂಜಸ ಅನಿಸುತ್ತೆ. ಸೊ ದಿಸ್ ಅಪ್ರೋಚ್ ವಾಸ್ ಎಂಫಸೈಸ್ಡ್ ಬೈ ದ ಅರ್ಲಿ ಸೋಷಿಯಾಲಜಿಸ್ಟ್ ಲೈಕ್ ಆಗಸ್ಟ್ ಕಾಂಟ್, ಹರ್ಬರ್ಟ್ ಸ್ಪೆನ್ಸರ್, ಎಮೈಲ್ ಡರ್ಕೀಮ್, ಮ್ಯಾಕ್ಸ್ ವೆಬರ್, ರಾಬರ್ಟ್ ಮರ್ಟನ್, ಟಾಲ್ಕಾಟ್ ಪಾರ್ಸನ್ಸ್, ಲಡ್ವಿಗ್ ಗಂಪ್ಲೋವಿಟ್ಸ್, and all these people said that the various small constituent parts gives rise to the total system. That means you can just analyze the theory of the Herbert Spencer, the sociologist from Britain. He says that the society has been, or the social system according to him, has been in accordance with the living organism in the society. Antandre he has given a comparative analysis between living organism and a society, how an organism has been supported by various small other constituent organs in the body, and it contributes to the livability of that particular being. In the same way, the society has been made by the small constituent parts like family, caste, religion, education, institution, and all these institutions put together, they emphasizes on this particular system called as a social structure. So we take functionalistic perspective as one of the main perspective in the sociology to analyze the society, and whereas when it comes to mass media and communication too, this is the one of the main perspective that we have to rely on to understand what is the functionalistic perspective of the mass media. So here, what does it emphasizes on? It emphasizes on entertainment function, socializing function, enforcing function, conferring social status, promotion of consumption, surveillance of social environment. That means entertainment function is very important to keep the people very lively. Socialization function plays a very basic role of shaping the human personality, and we even as a sociology student, we know that in the first year you have studied about the socialization in your first year classes, the various stages of socialization. So socialization process is a continuous process until the end of the human being. So the socialization function is also very important in understanding the mass media, and it promotes the socialization process. Enforcing the function is also an important, and it confers the status, and every person on this earth strives for the status. Without status, you cannot imagine a person living as a mere human being without any status or prestige. Everyone wants a status here, and at the same time the promotion of consumption and surveillance of social environment are the things that in functionalistic perspective we study very deeply. ಸಂವಹನದ ಅಂತಹದ ಕಾರ್ಯಗಳು ಅಂತ ಇಲ್ಲಿ ನಾವು ನೋಡಿದಾಗ ಈ ಕ್ರಿಯಾತ್ಮಕ ದೃಷ್ಟಿಕೋನ ಏನು ಮಾಡುತ್ತೆ, ಮನೋರಂಜನಾ ಕಾರ್ಯಕ್ಕೆ ಇಲ್ಲಿ ಹೆಚ್ಚಿನ ಒಂದು ವಿಚಾರಗಳನ್ನು ಇಲ್ಲಿ ಅಧ್ಯಯನ ಮಾಡೋದ್ರ ಜೊತೆಗೆ ಈ ಕಾರ್ಯವನ್ನು ಸಾಮಾಜೀಕರಣಗೊಳಿಸುವುದು, ಇದನ್ನು ಕಾರ್ಯಗತಗೊಳಿಸುವುದು, ಸಾಮಾಜಿಕ ಸ್ಥಾನಮಾನವನ್ನು ಉಲ್ಲೇಖಿಸುವುದು,
ಬಳಕೆಯ ಉತ್ತೇಜನ, ಸಾಮಾಜಿಕ ಪರಿಸರದ ಕಣ್ಗಾವಲು ಇವೆಲ್ಲ ಇದ್ದಾಗ ಸಹ ಮಾತ್ರ ಏನಾಗುತ್ತೆ ಅಂತಂದರೆ ಸಮಾಜದಲ್ಲಿ ಒಂದು ಸ್ಥಿರತೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ವಾಟ್ ಆರ್ ದ ಮೇನ್ ಫಂಕ್ಷನ್ಸ್ ಆಫ್ ಹಿಯರ್ ಈಸ್ ಆಫ್ ದ ಮಾಸ್ ಮೀಡಿಯಾ ಈಸ್ ಟು ಎಂಟರ್ಟೈನ್ಮೆಂಟ್. ಇದರ ಮುಖ್ಯವಾದ ಉದ್ದೇಶ ಏನು ಅಂದರೆ ಮನೋರಂಜನೆ. ಆಲ್ಸೋ ದೇ ಪರ್ಫಾರ್ಮ್ ಎಜುಕೇಷನಲ್, ಮ್ಯೂಸಿಕ್, ಮೂವಿ, ಅಡ್ವರ್ಟೈಸ್ಮೆಂಟ್, ಸ್ಪೋರ್ಟ್ಸ್ ಎಟ್ಸೆಟ್ರಾ. ಸೊ ಇವೆಲ್ಲವೂ ಸಹ ಶೈಕ್ಷಣಿಕ, ಸಂಗೀತ, ಚಲನಚಿತ್ರ, ಜಾಹೀರಾತು, ಕ್ರೀಡೆ ಇವೆಲ್ಲವೂ ಕೂಡ ಸಾಮಾಜೀಕರಣದ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಸಮೂಹ ಮಾಧ್ಯಮವು ಸಾಮಾಜಿಕ ಒಗ್ಗಟ್ಟನ್ನು ಹೆಚ್ಚಿಸುತ್ತದೆ. ಹಾಗೆಯೇ ನಾವಿಲ್ಲಿ ನೋಡಿದಾಗ ಮೀಡಿಯಾ ಕ್ಯಾನ್ ಎನ್ಫೋರ್ಸ್ ಸೋಷಲ್ ನಾರ್ಮ್ಸ್. It reaffirms proper behavior by showing what happens to people who act in a way that violates societal expectations. That is, people should conform to the rules of the society and they should not be in a deviant here. Such deviant behavior is very harmful for the society. ಅಂದರೆ ಸಮಾಜದಲ್ಲಿರ್ತಕ್ಕಂಥ ನಿರೀಕ್ಷೆಗಳನ್ನು ಉಲ್ಲಂಘನೆ ಮಾಡಬಹುದು. ಉಲ್ಲಂಘನೆ ಮಾಡದಿರ ಇಲ್ಲಿ ಯಾರು ಬದುಕ್ತಾರೋ ಅವರದ್ದನ್ನು ಅಂತಹ ವ್ಯಕ್ತಿಗಳನ್ನು ಅನುವರ್ತಿತ ವ್ಯಕ್ತಿಗಳು ಅಂತ ನಾವಿಲ್ಲಿ ಕರಿತೀವಿ. ಅನುವರ್ತನೆ ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿದೆ. ಅಪವರ್ತನೆಯಿಂದ ಏನಾಗ್ತಾ ಇರುತ್ತೆ ಅಂತಂದರೆ ಅಪವರ್ತನೆಯಿಂದ ಮನುಷ್ಯನಿಗೆ ಶಿಕ್ಷೆಗಳು ಆಗುತ್ತೆ. ಹಾಗೆ ಅದು ಕಾನೂನಿನ ರೂಪದಲ್ಲಿರಬಹುದು ಅಥವಾ ಕಾನೂನಷ್ಟು ಬಲಿಷ್ಠವಾಗಿಲ್ಲದ ನೀತಿ ನಿಯಮಾವಳಿಗಳಿಂದನೂ ಸಹ ಇರಬಹುದು. ಸೊ ಇಲ್ಲಿ ಮಾಧ್ಯಮಗಳಿಗೂ ಅದೇ ಮಾನದಂಡಗಳನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕಾಗುತ್ತದೆ. ಇಲ್ಲಿ ಅನೇಕ ನಿರ್ಬಂಧಗಳನ್ನು ಎತ್ತಿ ತೋರಿಸುತ್ತದೆ ಮತ್ತು ಅನುಸರಣೆಯನ್ನು ಉತ್ತೇಜಿಸುತ್ತದೆ. ಸಮೂಹ ಸಂವಹನದ ಮತ್ತೊಂದು ಕಾರ್ಯವೆಂದರೆ ಪ್ರಚಾರ. ದಟ್ ಈಸ್ ಅಂದರೆ ಇದು ಏನು ಮಾಡುತ್ತೆ ಅಂತಂದರೆ ಪ್ರಚಾರವನ್ನು ಮಾಡುತ್ತೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸೊ ಎರಡನೇ ಒಂದು ವಿಚಾರ ಏನಿಲ್ಲ ನಾವು ನೋಡಬೇಕಾಗಿರೋದು ಅಂತಂದರೆ ಸಂಘರ್ಷ ದೃಷ್ಟಿಕೋನ ಅಂತ, ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್. ಈ ವಿಧಾನವು ಸಾಮಾಜಿಕ ನಡವಳಿಕೆಯನ್ನು ಸ್ಪರ್ಧಾತ್ಮಕ ಗುಂಪುಗಳ ನಡುವಿನ ಸಂಘರ್ಷ ಅಥವಾ ಉದ್ವೇಗದ ದೃಷ್ಟಿಯಿಂದ ಉತ್ತಮವಾಗಿ ಅರ್ಥೈಸಿಕೊಳ್ಳುತ್ತದೆ. ಇಲ್ಲಿ ಸಂಘರ್ಷ ಸಿದ್ಧಾಂತಿಗಳು ಮಾಧ್ಯಮವು ಸಮಾಜದಲ್ಲಿನ ಅನೇಕ ವಿಭಾಗಗಳನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಹದಗೆಡಿಸುತ್ತವೆ ಎಂದು ಒತ್ತಿ ಹೇಳುತ್ತದೆ. ಈ ಒಂದು ವಿಚಾರವನ್ನು ಮೊದಲನೇದಾಗಿ ಈ ಸಂಘರ್ಷಾತ್ಮಕ ಸಿದ್ಧಾಂತಕ್ಕೆ ಮೂಲ ನೆಲೆಯನ್ನು ಒದಗಿಸಿದವರು ಮತ್ತು ಅಸ್ಥಿವಾರವನ್ನು ಹಾಕಿದವರು ಕಾರ್ಲ್ ಮಾರ್ಕ್ಸ್ ಅವರು. ನಂತರ ಇವರದೇ ದಾರಿಯಲ್ಲಿ ರಾಲ್ಫ್ ಡೆಹರೆಂಡಾರ್ಫ್, ಲೂಯಿಸ್ ಕೋಸರ್, ಆಡರ್ನೋ ಮತ್ತು ಹ್ಯಾಬರ್ಮಾಸ್ ಇಂಥ ಅನೇಕ ಜನ ಚಿಂತಕರು ಏನು ಮಾಡಿದ್ರು, ಈ ಒಂದು ಸಂಘರ್ಷಾತ್ಮಕ ಸಿದ್ಧಾಂತಕ್ಕೆ ಅವರು ಹೆಚ್ಚಿನ ಬೆಂಬಲವನ್ನು ನೀಡ್ತಾರೆ. ಅವರ ಪ್ರಕಾರ ಸಮಾಜದಲ್ಲಿ ಎಲ್ಲಿ ತನಕ ತಾರತಮ್ಯವಿರುತ್ತೋ, ಎಲ್ಲಿ ತನಕ ನಿರ್ದೇಶಿತವಾಗಿರ್ತಕ್ಕಂತಹ ಅಥವಾ ಉಪಲಬ್ಧವಿರತಕ್ಕಂತಹ ಒಂದು ಸಂಪನ್ಮೂಲಗಳು ಇರ್ತವೋ, ಆ ಸಂಪನ್ಮೂಲಗಳ ಕೊರತೆ ಇರೋ ತನಕ ಅವರ ಮಧ್ಯೆ ಏನಾಗುತ್ತೆ ಅಂತಂದರೆ ಕಾಂಪಿಟೇಷನ್, ಸ್ಪರ್ಧೆ ಇರುತ್ತೆ. ಆ ಸ್ಪರ್ಧೆ ತೀವ್ರವಾದಾಗ ಈ ಒಂದು ಸಂಘರ್ಷ ಉಂಟಾಗುತ್ತೆ, ಅಲ್ಲಿ ಉದ್ವೇಗ ಉಂಟಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ದಿಸ್ ಅಪ್ರೋಚ್ ವಾಸ್ ಅಸ್ಯೂಮ್ ದಟ್ ಸೋಷಿಯಲ್ ಬಿಹೇವಿಯರ್ ಈಸ್ ಬೆಸ್ಟ್ ಅಂಡರ್ಸ್ಟೂಡ್ ಇನ್ ಟರ್ಮ್ಸ್ ಆಫ್ ಕಾನ್ಫ್ಲಿಕ್ಟ್ ಆರ್ ಎ ಟೆನ್ಷನ್ ಬಿಟ್ವೀನ್ ದ ಕಾಂಪಿಟಿಂಗ್ ಗ್ರೂಪ್ಸ್ ಎಸ್ಪೆಷಲಿ ವೆನ್ ದೇರ್ ಈಸ್ ಎ acute shortage of resources. And these conflict theories emphasize that the media reflect and worsen many divisions of the society. First we have to understand that conflict theorist, this conflict perspective in fact was been given by Karl Marx, and he is the founder of this perspective, and later on it was been continued by Rolf Dahrendorf, Louis Koser, Adorno and Jürgen Habermas, and all these people they supported this perspective in analyzing the society and social system, and at the same time even this is applicable to the media, and it says that it worsens the divisions in the society. So the divisions creates tensions in the society. So these divisions are based on gender, race, ethnicity and social class, and there are various examples around the corner of the world that we can see that people are fighting for the gender equality, and there is lot of racism especially in the western countries, and the problem of ethnicity even in the multicultural society like India and many other Middle East nations, and especially in this contemporary social class, we say that it is very much evident in this today's contemporary world, because people strive to reach the class system as upper as they need. The reason is that the upper the social class, the upper the prestige and upper the social status is the thing that has been planted in their minds very seriously. That is the reason that
the conflict perspective is very careful in narrating the things, and also the conflict theories point in particular that the media's ability to decide transmit through process called gatekeeping. The gatekeeping is very important here. The things get processed and then it has been given to the people as a finished product, and we cannot just give the what you call as a raw substance to the people to consume for the consumption, because they need as something called as a censorship type of processing, editing, then it will reach as a finished product to the people in the society, for the viewers especially. ಅಂದರೆ ಈ ಸಂಘರ್ಷ ಸಿದ್ಧಾಂತದಲ್ಲಿ ಯಾವ ರೀತಿ ಆಗುತ್ತೆ ಅಂತಂದರೆ, ಇಲ್ಲಿ ಲಿಂಗ ತಾರತಮ್ಯ, ಜನಾಂಗೀಯ ಭೇದ, ಜನಾಂಗೀಯತೆ ಮತ್ತು ಸಾಮಾಜಿಕ ವರ್ಗಗಳನ್ನು ಆಧರಿಸಿ ನಿಂತಿದೆ. ಸಾಮಾಜಿಕ ವರ್ಗಗಳನ್ನು ನಾವು ನೋಡಿದಾಗ ಇಂದಿನ ಆಧುನಿಕ ಸಮಾಜದಲ್ಲಿ ಸಾಮಾಜಿಕ ವರ್ಗಗಳು ಬಹಳ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾವ ವರ್ಗದಲ್ಲಿ ಮನುಷ್ಯ ಹೆಚ್ಚಾಗಿ ತನ್ನನ್ನು ತಾನು ತೋರಿಸ್ಕೊಳ್ತಾನೋ, ಅದರಲ್ಲೂ ವಿಶೇಷವಾಗಿ ಉನ್ನತ ಸ್ತರದ ವರ್ಗಗಳಿಗೆ ನಾವು ಸೇರಿದ್ದೀವಿ ಅಂತಂದರೆ ನಮಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಸಿಗುತ್ತದೆ, ನಮಗೆ ಹೆಚ್ಚಿನ ಒಂದು ಸಾಮಾಜಿಕ ಮಾನ್ಯತೆ ಸಿಗುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿ ಜನ ಏನು ಮಾಡ್ತಿದ್ದಾರೆ, ಆ ವರ್ಗವನ್ನು ಪಡೆಯೋದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂತಹ ತಮ್ಮದೇ ಆದ ನಿರ್ದಿಷ್ಟವಾಗಿರ್ತಕ್ಕಂತಹ ದಾರಿಗಳನ್ನು ತುಳಿದು ಏನು ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಒಂದು ಇಂಬ್ಯಾಲೆನ್ಸನ್ನು ತರ್ತಾ ಇದ್ದಾರೆ. ಅಂತಂದರೆ ಇಲ್ಲಿ ಯಾವುದೂ ಸಹ ಸರಿಯಾಗಿ ಸಮತೋಲನವಾಗಿ ನಡೀತಾ ಇರ್ತಕ್ಕಂಥ ವಿಚಾರಗಳು ಇಂದಿನ ದಿನದಲ್ಲಿ ನಾವು ನೋಡ್ತಾ ಇಲ್ಲ. ತೀವ್ರವಾಗಿರ್ತಕ್ಕಂತಹ ಸಾಮಾಜಿಕ ತಿಕ್ಕಾಟ, ಅಂದರೆ ಯಾವ ಹೆಸರಿನಲ್ಲಿ, ಲಿಂಗದ ಹೆಸರಿನಲ್ಲಿ, ಜಾತಿಯ ಹೆಸರಲ್ಲಿ, ಜನಾಂಗೀಯತೆ ಹೆಸರಿನಲ್ಲಿ, ಇವೆಲ್ಲವನ್ನು ಕೂಡ ಇವಾಗ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಜನಾಂಗೀಯ ನಿಂದನೆಗಳು ಇವೆಲ್ಲವನ್ನು ಕೂಡ ನಾವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಹಾಗೆ ಲಿಂಗ ಒಂದು ತಾರತಮ್ಯ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲೂ ಕೂಡ ತುಂಬ ಅತಿ ಹೆಚ್ಚಾಗಿದೆ. ಇದರ ವಿರುದ್ಧ ಅನೇಕ ರೀತಿಯಾದಂಥ ವಿಚಾರಗಳು ಸಮೂಹ ಮಾಧ್ಯಮಗಳು ಪ್ರಕಟಣೆ ಮಾಡ್ತಾಯಿದ್ರು ಸಹ ಅವುಗಳು ಇನ್ನೂ ಸರಿಯಾಗಿ ಕೆಲಸ ಮಾಡಬೇಕು, ಇನ್ನೂ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು ಇಂಥ ಒಂದು ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ನೋಡಬೇಕು ಅನ್ನೋ ರೀತಿಯಲ್ಲಿ ಇದನ್ನು ಪ್ರತಿಬಿಂಬಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ, ನಿರ್ದಿಷ್ಟವಾಗಿ ಗೇಟ್ ಕೀಪಿಂಗ್ ಅಂತ ಏನಿದೆ ಇಂಗ್ಲೀಷ್ನಲ್ಲಿ, ಅದನ್ನು ನಾವು ಸುದ್ದಿ ಸಂಸ್ಕರಣ ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದು. ಪ್ರೋಸೆಸ್ ಮಾಡಬೇಕು, ಇದನ್ನು ಸಂಸ್ಕರಿಸಿ ಸುದ್ದಿ ಮಾಹಿತಿಯನ್ನು ಪ್ರಸಾರ ಮಾಡಲು ನಿರ್ಧರಿಸುವ ಮಾಧ್ಯಮಗಳ ಸಾಮರ್ಥ್ಯವನ್ನು ಇದು ಸೂಚನೆ ಮಾಡುತ್ತದೆ. ನೆಕ್ಸ್ಟು ಇಲ್ಲೇನಾಗುತ್ತೆ ಅಂತಂದರೆ, ಅದೇ ಹೇಳ್ತಾ ಇರೋದು, ಬೇರೆ ಬೇರೆ ಹಂತಗಳಲ್ಲಿ ಇದನ್ನು ಪರಿಷ್ಕರಣೆ ಮಾಡಿ ನಂತರ ವೀಕ್ಷಕರಿಗೆ ಇದನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಮಾಡಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ಅಂತ ಇಲ್ಲಿ ಹೇಳ್ತಾರೆ. ದಟ್ಸ್ ವಾಟ್ ಐ ವಾಸ್ ಸೇಯಿಂಗ್ ದಟ್ ದ ಪರ್ಟಿಕ್ಯುಲರ್ ನ್ಯೂಸ್ ಆರ್ ಇನ್ಫಾರ್ಮೇಷನ್ ಶುಡ್ ಟ್ರಾವೆಲ್ ಥ್ರೂ ಸೀರೀಸ್ ಆಫ್ ಚೆಕ್ ಪಾಯಿಂಟ್ಸ್ ಆ್ಯಂಡ್ ಬಿಫೋರ್ ರೀಚಿಂಗ್ ದ ಆಡಿಯನ್ಸ್, because it negates a lot of negative aspects, and we should give all the positive aspect to the people, and it should be in a very balanced manner. And this view also says that the developing nation should try to defend against cultural invasion. ಸಾಂಸ್ಕೃತಿಕ ತಿಕ್ಕಾಟ ಅಥವಾ ಸಾಂಸ್ಕೃತಿಕ ಅತಿಕ್ರಮಣದಿಂದ ಅಥವಾ ಆಕ್ರಮಣದಿಂದ ರಕ್ಷಿಸಿಕೊಳ್ಳಲು ನಾವು ಸರಿಯಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಜನಕ್ಕೆ ತೋರಿಸಿದಾಗ ಮಾತ್ರ, ಅದನ್ನು ಸಂವಹನದ ಮೂಲಕ ಬಹಳ ಪ್ರಭಾವಶಾಲಿಯಾಗಿ ಜನಗಳಿಗೆ ತಲುಪಿಸಿದಾಗ ಮಾತ್ರ ಏನಾಗುತ್ತೆ ಅಂತಂದರೆ, ಈ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಒಂದು ಸಮತೋಲನವಾಗಿರ್ತಕ್ಕಂತಹ ಸಾಮಾಜಿಕ ಪರಿಸರವನ್ನು ನೋಡ್ಬೋದು ಅಂತ ಇಲ್ಲಿ ಸಂಘರ್ಷಾತ್ಮಕ ಸಿದ್ಧಾಂತದಲ್ಲಿ ಮಾರ್ಕ್ಸ್ ಇರ್ಬೋದು, ಡೆಹ್ರೆಂಡಾರ್ಫು, ಕೋಸರು, ಹ್ಯಾಬರ್ಮಾಸು ಇಂಥವರೆಲ್ಲ ಬಹಳ ಹೆಚ್ಚಾಗಿ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗೆಯೇ ಸ್ತ್ರೀವಾದ ಸಹ ಇಲ್ಲಿ ಈ ವಿಚಾರಗಳ ಬಗ್ಗೆ, ಈ ಸಂಘರ್ಷಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುತ್ತೆ. ಸ್ತ್ರೀವಾದವು ಸಹ ಒಂದು ಹಂತದಲ್ಲಿ ಈ ಸಂಘರ್ಷ ಸಿದ್ಧಾಂತದ ವಿಚಾರಗಳನ್ನು ತಮ್ಮಲ್ಲಿ ಸೇರಿಸ್ಕೊಳ್ತಾರೆ. ಅಂದರೆ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ. ಮಾಧ್ಯಮ ಸ್ಟೀರಿಯೋಟೈಪ್ಸ್ ಅಂತ ಏನಿದೆ ಇಲ್ಲಿ, ಸ್ಟೀರಿಯೋಟೈಪ್ ಅಂತಂದರೆ ಏಕತಾನತೆ. ಆ ಏಕತಾನತೆಯನ್ನು ಬಿಡಿಸಬೇಕು ಅಂತಂದರೆ ಸಾಮಾಜಿಕ ವಾಸ್ತವವನ್ನು ತಪ್ಪಾಗಿ ನಿರೂಪಣೆ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಆ ಏಕತಾನತೆಯನ್ನು ಬಿಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಏನು ಏಕತಾನತೆ ಅಂತಂದರೆ, ಮಹಿಳಾವಾದದ ಪ್ರಕಾರ ಮಹಿಳೆ ಎಂದಿಗೂ ಪುರುಷನ ಒಂದು ಅಧೀನದಲ್ಲಿರತಕ್ಕಂಥದ್ದು, ಮತ್ತು ಕೌಟುಂಬಿಕ ಜವಾಬ್ದಾರಿಗಳನ್ನು ಪುರುಷ ಬಹಳ ಚೆನ್ನಾಗಿ ನಿಭಾಯಿಸ್ತಾನೆ ಅಂತ ಹೇಳ್ತಕ್ಕಂಥದ್ದು ಇರಬಹುದು. ಹಾಗೆಯೇ ಪುರುಷ ಪ್ರಧಾನವಾಗಿರ್ತಕ್ಕಂತಹ ಕೌಟುಂಬಿಕ ವಿಚಾರಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಮಾಧ್ಯಮಗಳಲ್ಲಿ, ಇವೆಲ್ಲವೂ ಸಹ ಇವತ್ತಿನ ದಿವಸ ಸಮಾಜವನ್ನು ಒಂದು ತಪ್ಪು ದಾರಿಗೆ ತಗೊಂಡು ಹೋಗ್ತಾ ಇದೆ. ಇಲ್ಲಿ ಮಹಿಳೆಯರು ಸಹ ಪುರುಷರಷ್ಟೇ ಸಮಾನರು. ಹಾಗೆ ಮಹಿಳೆಯರು
ಪುರುಷರು ನಿಭಾಯಿಸ್ತಕ್ಕಂಥ ಅನೇಕ ಕಾರ್ಯಗಳನ್ನು ಮತ್ತು ಜವಾಬ್ದಾರಿಗಳನ್ನು ನಿರ್ವಹಿಸೋದಕ್ಕೆ ಸಾಧ್ಯವಿದೆ ಇವತ್ತಿನ ದಿವಸ ಸಮಾಜದಲ್ಲಿ ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸ್ಬೇಕಾಗಿದೆ. ಆ ವಾಸ್ತವವನ್ನು ತಪ್ಪಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಹೇಳೋದು ಮಾಧ್ಯಮ ಸ್ಟೀರಿಯೋಟೈಪ್ ಅಂತಂದರೆ ಏಕತಾನತೆ. ಅದೇ ಸಾಮಾಜಿಕ ಪಡಿಯಚ್ಚು ಅಂತ ನಾವೇನು ಕರಿತೀವಿ ಅದನ್ನೇ ಇಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ತಪ್ಪಾಗುತ್ತೆ. ದೇ ಸೇ ದಟ್ ದ media stereotype and misrepresent of the social reality is happening. So the gatekeeping should keep an watchful eye on all these things, and it should get processed before going to the telecast, because the feminists view that the women is equivalent to the men in all aspects of social life, and they can really handle the things that the men are handling, even the various types of it might be in a job profiles, it might be in a leadership qualities or anything like that. The women are very much ready to take the challenges, and the women are today much empowered, and without that the media stereotype are designing in such a way that women should always be dependent on the men, and women is very much in the control of the men, and the patriarchal or masculine social system has been promoted, and that misrepresent the social reality is the fact that we have to check today. And the interactionist perspective, it says that the media powerfully influence how we look at men and women, and our perception about the other person, about the opposite sex, is the thing that we have to look properly. And men and women showed the ways to reflect the stereotypical views of the gender, and the depiction of male-female relationship emphasize traditional sex roles and normalize violence against the women. And ಈ ದೃಷ್ಟಿಕೋನವು ನಮಗೇನು ಹೇಳುತ್ತೆ ಅಂತಂದರೆ, ನಾವು ಪುರುಷರು ಮತ್ತು ಮಹಿಳೆಯರನ್ನು ಹೇಗೆ ನೋಡುತ್ತೇವೆ ಎಂಬುದನ್ನು ನಾವು ಪ್ರಬಲವಾಗಿ ಭಾವಿಸುತ್ತೇವೆ. ಮಹಿಳೆಯರನ್ನು ಪ್ರತಿನಿಧಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಪುರುಷ ಸ್ತ್ರೀ ಸಂಬಂಧದ ಚಿತ್ರಣವು ಸಾಂಪ್ರದಾಯಿಕ ಲೈಂಗಿಕ ಪಾತ್ರಗಳಿಗೆ ಒತ್ತು ನೀಡುತ್ತದೆ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ಸಾಮಾನ್ಯಗೊಳಿಸುತ್ತದೆ. ಇದು ಬಹಳ ತಪ್ಪು. ಹಾಗಾಗಿ ಈ ಪಾತ್ರಗಳು ಮತ್ತು ಸಾಮಾಜಿಕ ಪಡಿಯಚ್ಚು ಅಂತ ನಾನೇನು ಹೇಳಿದೆ, ಆ ಪಡಿಯಚ್ಚುಗಳಿಂದ ಹೊರಗಡೆ ಬಂದು ಹೊಸ ರೀತಿಯಾದಂತಹ ಮಾನದಂಡಗಳ ಮುಖಾಂತರ ಮಹಿಳೆಯರಿಗಿನ್ನ ಹೆಚ್ಚಿನ ಒಂದು ಒತ್ತಾಸೆಯನ್ನು ಕೊಟ್ಟು ಅವರಿಗೆ ಹೆಚ್ಚಿನ ಒಂದು ಹಕ್ಕನ್ನು ನೀಡಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಇದೆ ಅಂತಂದ್ಬಿಟ್ಟು ಈ ಒಂದು ದೃಷ್ಟಿಕೋನದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಮಾಧ್ಯಮವನ್ನು ನೋಡಲು ಸೂಕ್ಷ್ಮ ಮಟ್ಟದಲ್ಲಿ ಪರಿಶೀಲಿಸಲಾಗುತ್ತದೆ. ಟೆಲಿವಿಷನ್ ವಾಸ್ತವಿಕವಾಗಿ ಪ್ರಾಥಮಿಕ ಗುಂಪಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಏಕಾಂತ ಚಟುವಟಿಕೆ ರೇಡಿಯೋ ಪತ್ರಿಕೆಗಳಲ್ಲಿ ಸಮಯ ಕಳೆಯುತ್ತಿದೆ. ಹಾಗೆಯೇ ಹಂಚಿಕೆಯ ವೀಕ್ಷಣೆ ಅಭ್ಯಾಸದಿಂದ ಸ್ನೇಹಜಾಲಗಳು ಹೊರಹೊಮ್ಮುತ್ತಿದ್ದಾವೆ. ಸೊ ದ ಫ್ರೆಂಡ್ಶಿಪ್ ನೆಟ್ವರ್ಕ್ ಕ್ಯಾನ್ ಎಮರ್ಜಸ್ ಫ್ರಮ್ ದ ಶೇರ್ಡ್ ವ್ಯೂವಿಂಗ್ ಹ್ಯಾಬಿಟ್ಸ್. ಇವತ್ತೇನಾಗ್ತಾ ಇದೆ, ಫೇಸ್ಬುಕ್ ಇರ್ಬೋದು, ಅಥವಾ ಇಟ್ ಮೈಟ್ ಬಿ ಎನ್ ಎ ಟ್ವಿಟರ್, ಆರ್ ಇಟ್ ಮೈಟ್ ಬಿ ಎನ್ ಎ ಯೂಟ್ಯೂಬ್, ಆರ್ ಎನಿಥಿಂಗ್ ಲೈಕ್ ದಟ್. ವಿ ಕೀಪ್ ಆನ್ ಶೇರಿಂಗ್, and many people support our views and some people do oppose our views also, but still the lot of friendship is today on Facebook, not face to face. That is the hardcore reality of today's modern world. And also the solitary activity is pending. The time on radio and newspaper is increasing, especially during this lockdown time, and we have to see that the media is in micro level to see everyday behavior of the humans. And apart from that we have some MCQs today. ಅದು ಬಿಟ್ಟು ಇವತ್ತು ಬಹು ವಸ್ತುನಿಷ್ಠ ಪ್ರಶ್ನೆಗಳು ಒಂದಷ್ಟಿದ್ದಾವೆ ನಮ್ಮ ಮುಂದೆ ಈ ಪಾಠದ ಆಧಾರಿತವಾಗಿ. ಮೊದಲನೇ ಪ್ರಶ್ನೆ ಏನು ಹೇಳುತ್ತೆ, ಪಾರ್ಟ್ಸ್ ಆಫ್ ಸೊಸೈಟಿ ಆರ್ ಸ್ಟ್ರಕ್ಚರ್ ಟು ಮೇಂಟೈನ್ ಇಟ್ಸ್ ಸ್ಟೆಬಿಲಿಟಿ. ಸಮಾಜದ ವಿವಿಧ ಬಿಡಿಭಾಗಗಳು ತನ್ನ ಸಾಮಾಜಿಕ ವ್ಯವಸ್ಥೆಗೆ ಒತ್ತಾಸೆಯನ್ನು ನೀಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಯಾವ ಒಂದು ದೃಷ್ಟಿಕೋನ ಇದನ್ನು ಹೇಳುತ್ತೆ ಅಂದರೆ ಕ್ರಿಯಾತ್ಮಕ ಸಿದ್ಧಾಂತ ಇದನ್ನು ಹೇಳುತ್ತೆ, ದೃಷ್ಟಿಕೋನ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕು. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಎರಡನೇ ಪ್ರಶ್ನೆ, ದ ಆಬ್ವಿಯಸ್ ಫಂಕ್ಷನ್ ಆಫ್ ಮಾಸ್ ಮೀಡಿಯಾ. ಸಮೂಹ ಮಾಧ್ಯಮದ ಪ್ರಮುಖವಾದ ಕಾರ್ಯ ಯಾವುದು ಅಂದರೆ ಆನ್ಸರ್ ಡಿ, ಮನೋರಂಜನೆ, ಎಂಟರ್ಟೈನಿಂಗ್. ಆ್ಯಂಡ್ ಪ್ರಮೋಷನ್ ಆಫ್ ಕನ್ಸಂಪ್ಷನ್ ಈಸ್ ಅನದರ್ ಫಂಕ್ಷನ್ ಆಫ್ ಕಮ್ಯುನಿಕೇಷನ್. ಅಂದರೆ ಹೆಚ್ಚು ಜನ ಇದನ್ನು ನೋಡಬೇಕು, ಟಿ ಆರ್ ಪಿ ರೇಟ್ಗಳನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ಹೆಚ್ಚಿನ ಒಂದು ಈ ಒಂದು ಕಾರ್ಯ ಮಾಡೋದು ಯಾವುದು ಅಂತಂದರೆ ಇದು ಸಂವಹನ ಅಂತಲೇ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಪರ್ಸ್ಪೆಕ್ಟಿವ್ ಸ್ಟ್ರೆಸಸ್ ಆನ್ ಗೇಟ್ ಕೀಪಿಂಗ್. ಅಂದರೆ ಈ ಒಂದು ವಿಚಾರ ಸುದ್ದಿ ಸಂಸ್ಕರಣಕ್ಕೆ ಹೆಚ್ಚಿನ ಒತ್ತಾಸೆಯನ್ನು ಕೊಡ್ತಕ್ಕಂಥದ್ದು ಯಾವ ದೃಷ್ಟಿಕೋನ ಇಲ್ಲಿ ಅಂತಂದರೆ ಅದು ಸಂಘರ್ಷ ದೃಷ್ಟಿಕೋನ. ಇಟ್ ಈಸ್ ಎ ಕಾನ್ಫ್ಲಿಕ್ಟ್ ಥಿಂಗ್ ಅಂತ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ದಿಸ್ ಈಸ್ ದ ಕ್ಲಾಸ್ ಫಾರ್ ಟುಡೇಸ್ session, and we will meet up in the next session to understand the concepts of sociology and the concepts related to mass media. And thank you very much.